ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಚಿತ್ರದುರ್ಗ ಜಿಲ್ಲೆಯ ಐಮಂಗ್ಲ ಹೋಬಳಿಯ ವದ್ದಿಕೆರೆ ಸಿದ್ದಪ್ಪ ಜಾತ್ರೆಯ ತುಂಬ ದೊಡ್ಡ ಜಾತ್ರೆಗಳಲ್ಲಿ ಕೂಡ ಇದು ಒಂದು ಅಂತ ಹೇಳ್ಬೋದು. ವದ್ದಿಕೆರೆ ಸಿದ್ದಪ್ಪ ಅಂದರೆ ಇಡೀ ಚಿತ್ರದುರ್ಗ ಜಿಲ್ಲೆಗೆ ಹಿರಿಯೂರಿಗೆ ತೀರ್ಥಕ್ಷೇತ್ರ ಇದ್ದಂತೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಂಥ ಎಲ್ಲ ಭಕ್ತಾದಿಗಳು ಕೂಡ ಪುಣ್ಯವಂತರು ಅಂದರೆ ನಿಜಕ್ಕೂ ತಪ್ಪಾಗಲಾರದು. ಇಂದು ಈ ಜಾತ್ರೆಯ ಮಹೋತ್ಸವವನ್ನು ನಿಮ್ಮೊಂದಿಗೆ ನಾನು ಈ ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಜಾತ್ರೆಗೆ ನಮ್ಮನ್ನು ನಮ್ಮ ಸಂಬಂಧಿಕರು ಇನ್ವೈಟ್ ಮಾಡಿದರು. ಆದ್ದರಿಂದ ನಾವು ಫ್ಯಾಮಿಲಿ ಸಮೇತ ನಮ್ಮ ಚಿಕ್ಕಮ್ಮ, ಅಮ್ಮ, ನನ್ನ ಮಕ್ಕಳು, ಚಿಕ್ಕಪ್ಪ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಕ್ಲೌಡ್ ಇದೆ ಅಂದರೆ ತುಂಬ ವೆಹಿಕಲ್ಸ್ ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಸೊ ಎಲ್ಲಿ ನೋಡಿದ್ರು ಟೆಂಟ್ ಹಾಕ್ಕೊಂಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ವಾ, ಏಕೆಂದರೆ ಅಷ್ಟು ದೊಡ್ಡ ಜಾತ್ರೆ ಅಂತ ಹೇಳ್ಬೋದು. ಈ ವದ್ದಿಕೆರೆ ಸಿದ್ದಪ್ಪ ಜಾತ್ರೆಯಲ್ಲಿ ಮೊದಲನೇ ದಿನ ತೇರು ನಡೆಯುತ್ತೆ. ಆ ತೇರು ನೋಡೋಕೆ ತುಂಬ ಲಕ್ಷಾಂತರ ಭಕ್ತಾದಿಗಳು ಸೇರಿರುತ್ತಾರೆ. ನೋಡಿ, ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ತಂದು ಆ ತೇರಿನೊಳಗೆ ಇಡುತ್ತಾರೆ. ಎಲ್ಲೆಡೆ ನೋಡಿದರೂ ಜನವೋ ಜನ ಅಂತ ಹೇಳ್ಬೋದು. ತುಂಬಾ ಕ್ರೌಡ್ ಇತ್ತು, ಏಕೆಂದರೆ ಲಕ್ಷಾಂತರ ಭಕ್ತಾದಿಗಳು ಬಂದಿರ್ತಾರಲ್ವ. ಹಾಗಾಗಿ ಬಾಳೆನೆಲ್ಲ ಎಸಿತಿದ್ದಾರೆ ಆ ತೇರಿಗೆ. ನೋಡಿ, ಇದೇ ಉತ್ಸವ ಮೂರ್ತಿ ವದ್ದಿಕೆರೆ ಸಿದ್ದಪ್ಪಂದು. ಮೊದಲನೇ ದಿನ ತೇರು ಮುಗಿಯಿತು. ಎರಡನೇ ದಿನ ಬಾಡೂಟ ಸ್ಪೆಷಲ್ ಇರುತ್ತೆ. ಇಲ್ಲಿ ಚಿಕನ್ ಮಾಡೋದಿಲ್ಲ, ಟ್ರೆಡಿಷನಲ್ ನಾನ್ ವೆಜ್ ಊಟ. ಅಲ್ಲಿ ಒಂದಿನ 2 ದಿನ ಸ್ಟೇ ಆಗಿ ಶಾಮಿಯಾನ ಹಾಕ್ಕೊಂಡು ಅಲ್ಲೇ ಅಡಿಗೆ ಮಾಡಿ ಊಟ ಬಡಿಸುತ್ತಾರೆ. ನಾವು ಅಲ್ಲಿಗೆ ಹೋದಾಗ ನಮ್ಮ ರಿಲೇಷನ್ ಅಲ್ಲೇ ಅಡುಗೆ ಮಾಡ್ತಾ ಇದ್ರು. ನಾವು ದೇವಸ್ಥಾನ ಕಡೆಗೆ ಹೋದ್ವಿ. ಅಲ್ಲಿ ಎಲ್ಲನ ನೀರು ಎಲ್ಲನ ಡ್ರಮ್ಮಲ್ಲಿ ಎಲ್ಲ ಹಾಕ್ಕೊಂಡು ಟ್ಯಾಕ್ರಿಯಿಂದ ತೊಗೊಂಡು ಹೋಗ್ತಾ ಇದ್ರು. ದೇವಸ್ಥಾನಕ್ಕೆ ನಾನು ಚಿಕ್ಕಮ್ಮರು ಎಲ್ಲ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದ್ವಿ, ಆದರೆ ತುಂಬ ಕ್ರೌಡ್ ಇತ್ತು. ನೋಡಿ, ಎಲ್ಲಿ ನೋಡಿದ್ರು ಜನವೇ ಜನ. ತುಂಬ ಕ್ರೌಡ್ ಇದ್ದಿದ್ದರಿಂದ ನಾವು ನೋಡಿದ್ವಿ, ತುಂಬ ಕ್ರೌಡ್ ಇತ್ತು, ಕ್ಯೂ ಇತ್ತಲ್ವಾ. ಸೊ ಲೇಟ್ ಆಗುತ್ತೆ ಅಂತ ದೇವ್ರ ದರ್ಶನಕ್ಕೆ ಹೋಗಲಿಲ್ಲ ನಾವು. ನೋಡಿ ಎಷ್ಟು ಜನ ಅಂತ. ಇದು ಮಧ್ಯಾಹ್ನ ಆಗಿದ್ದರಿಂದ ಬಿಸಿಲಿತ್ತು, ಆದರೂ ಕೂಡ ತುಂಬಾ ಜನನೂ ಇತ್ತು, ಕ್ಯೂ ಇತ್ತು, ಹೋಗಲಿಲ್ಲ. ಹಾಗೆ ಇಲ್ಲಿಂದ ಹಂಗೆ ಒಳಗಡೆ ಹೋದ್ವಿ. ಅದೇ ನೋಡಿ ತೇರು ನಿನ್ನೆ ನಡೆದಿದ್ದು. ಅಲ್ಲಿ ಭಕ್ತರಿಗಾಗಿ ಮಡಿಕೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ರು. ತುಂಬ ಅಮ್ಮ ಕಾಲು ನೋವು ಅಂದರು. ಸ್ವಲ್ಪ ತಾಗೆ ಕೂತ್ಕೊಂಡು ಸ್ವಲ್ಪ ಹೂವು, ಹಣ್ಣು, ಕಾಯಿ ಎಲ್ಲ ತೊಗೊಂಡು ಬಂದ್ವಿ. ದೇವಸ್ಥಾನದ ಮುಂಭಾಗದಲ್ಲಿ ಹೂವು, ಹಣ್ಣು, ಕಾಯಿ ಎಲ್ಲ ಇಟ್ಟು ನೈವೇದ್ಯಕ್ಕೆ ಕಲ್ಲು ಸಕ್ಕರೆ ಇಟ್ಟು ಅಲ್ಲೇ ಪೂಜೆ ಮಾಡಿ ಹೊರಗಡೆ ದೇವರಿಗೆ ಕೈ ಮುಗಿದ್ವಿ. ನೋಡಿ ಎಷ್ಟೋ ಜನ ಹಾಗೆ ಮಾಡಿದರು. ನಾವು ಕೂಡ ಕಲ್ಲು ಸಕ್ಕರೆ ಪ್ರಸಾದನ ಅಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆ ಹಂಚಿದ್ವಿ. ಮತ್ತು ಇಲ್ಲಿ ಸಣ್ಣ ತೇರಿತ್ತು, ಕೈ ಮುಗಿದು ಮಕ್ಕಳಿಗೆ ಆಟಿಕೆಗಳು ಕೂಡ ಕೊಡಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಜಾತ್ರೆ ಅಂದರೆ ಒಂದು ಫುಲ್ ಎಂಜಾಯ್ ಅಲ್ವಾ. ಸೊ ಎಲ್ಲನ ಮೊಸರು ಬಜ್ಜಿಗೋಸ್ಕರ ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚುತ್ತಿದ್ರು. ಅಡುಗೆ ರೆಡಿಯಾಗಿತ್ತು, ಊಟ ಎಲ್ಲ ಮಾಡಿ ಫ್ಯಾಮಿಲಿ ಜೊತೆ ಕೂತು ಊಟ ಸವಿಯೋದಂದರೆ ಒಂದು ತುಂಬ ಸಂತೋಷ ಅಂತ ಹೇಳ್ಬೋದು. ಊಟ ಆದಮೇಲೆ ಒಟ್ಟಿಗೆ ಎಲ್ಲ ತಾಂಬೂಲ ಹಾಕ್ಕೊಂಡ್ವಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ಯಾರಿಗೆಲ್ಲ ಇಷ್ಟ ಹೇಳಿ. ಊಟ ಮುಗಿದಾದ್ಮೇಲೆ ನಾವು ಹಿರಿಯೂರಿಗೆ ವಾಪಸ್ ಬಂದ್ವಿ. ಇವತ್ತು ಜಾತ್ರೆ ಎಕ್ಸ್ಪೀರಿಯನ್ಸ್ ತುಂಬಾ ಸೂಪರ್ ಆಗಿತ್ತು. ನೋಡಿ ಎಷ್ಟು ವೆಹಿಕಲ್ಸ್ ಎಲ್ಲ ಹೋಗ್ತಿದ್ದಾವೆ, ಊಟ ಮಾಡ್ಕೊಂಡು ಹೋಗೋರು ಹೋಗ್ತಾ ಇದ್ದಾರೆ. ನಾವು ಮತ್ತೆ ಐಮಂಗ್ಲಕ್ಕೆ ಬಂದ್ವಿ. ಐಮಂಗ್ಲದಿಂದ ಹಿರಿಯೂರಿಗೆ ಹೋಗ್ತಾ ಇದ್ದೀವಿ. ಯಾರಿಗೆಲ್ಲ ಜಾತ್ರೆ ಅಂದರೆ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಲಕ್ಕಿ ರಮ್ಯಾ ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ ಸಿದ್ದೇಶ್ವರ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.